ನಿವೇಶನ ವಿಚಾರಕ್ಕೆ ಜಗಳ ತೆಗೆದಿದ್ದು ಕಾರಿಗೆ ಬೆಂಕಿ ಹಚ್ಚಿ ಪುಂಡಾಟ ಮೆರೆದಿದ್ದಾರೆ. ರಾತ್ರಿ ಮನೆ ಎದುರು ನಿಲ್ಲಿಸಿದ್ದಂತ ಕಾರಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಬೀದರ್ ಜಿಲ್ಲೆಯ ಶಿವನಗರದಲ್ಲಿ ನಿನ್ನೆ ಮಧ್ಯರಾತ್ರಿ ನಡೆದಂತ ಘಟನೆ ಇದು. ರಮೇಶ್ ಗಾಯಕ್ವಾಡ್ ಅನ್ನೋರಿಗೆ ಸೇರಿದಂತ ಕಾರು ಸುಟ್ಟು ಭಸ್ಮ ಆಗಿದೆ. ರಮೇಶ್ ಕಾರಿಗೆ ಬೆಂಕಿ ಹಚ್ಚಿ ಪುಂಡಾಟ ಮೆರೆದಿರೋದು ಸುದರ್ಶನ್. ಕಾರಿಗೆ ಬೆಂಕಿ ಹಚ್ಚುತ್ತಾ ಇರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸುದರ್ಶನ್ ಹಾಗೂ ರಮೇಶ್ ನಡುವೆ ಜಾಗದ ವಿಚಾರಕ್ಕೆ ತಕರಾರಿತ್ತು. ಕಾರಿಗೆ ಬೆಂಕಿ ಹಚ್ಚಿ ಮನೆ ಆವರಣದಲ್ಲಿದ್ದ ವಸ್ತು ಬಿಸಾಡಿ ದಾಂಧಲೆ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕಾರಿಗೆ ಬೆಂಕಿ ಇಡ್ತಾ ಇರುವಂತಹ ಈ ವ್ಯಕ್ತಿ ಈತ ಸುದರ್ಶನ್ ಅಂತ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಈ ದೃಶ್ಯ. ಸ್ಪಷ್ಟವಾಗಿ ಆತನ ಮುಖ ಕೂಡ ಕಾಣಿಸ್ತಾ ಇದೆ. ಇಡೀ ಕಾರು ಹೊತ್ತಿ ಉರಿದಿದೆ. ಖಾಲಿ ನಿವೇಶನ ವಿಚಾರಕ್ಕೆ ಇಬ್ಬರ ನಡುವೆ ತಕರಾರಿತ್ತು. ಕಾರು ಹೊತ್ತಿ ಉರಿತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇನ್ನು ಕಾರಿಗೆ ಬೆಂಕಿ ಇಟ್ಟಂತಹ ದೃಶ್ಯ ಕೂಡ ಬಹಳ ಕ್ಲಿಯರ್ ಆಗಿದೆ. ಸುದರ್ಶನ್ ಅನ್ನೋ ವ್ಯಕ್ತಿ, ಸುದರ್ಶನ್ ಮತ್ತು ರಮೇಶ್ ಇಬ್ಬರ ನಡುವೆ ಜಾಗದ ವಿಚಾರಕ್ಕೆ ತಕರಾರಿತ್ತು. ರಮೇಶ್ ಗಾಯಕ್ವಾಡ್ ಮತ್ತು ಸುದರ್ಶನ್ ನಡುವೆ. ರಮೇಶ್ ಕಾರಿಗೆ ಸುದರ್ಶನ್ ಬೆಂಕಿ ಹಚ್ತಾ ಇರೋ ದೃಶ್ಯ ಆಯಿತು. ಇಡೀ ಕಾರು ಸುಟ್ಟು ಭಸ್ಮ ಆಗಿದೆ. ಒಂದು ಖಾಲಿ ನಿವೇಶನ ವಿಚಾರಕ್ಕೆ ಜಗಳ ಇಬ್ಬರ ನಡುವೆ. ಆ ಜಗಳದ ಸಿಟ್ಟನ್ನ ಸುದರ್ಶನ್ ಈ ರೀತಿಯಾಗಿ ತೀರಿಸಿಕೊಂಡಿರೋದು. ನಿನ್ನೆ ಮಧ್ಯರಾತ್ರಿ ಆಗಿರೋದು ಈ ಘಟನೆ. ರಮೇಶ್ ಗಾಯಕ್ವಾಡ್ ಕಾರು ಕಂಪ್ಲೀಟ್ ಸುಟ್ಟು ಹೋಗಿದೆ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆದಂತಹ ದೃಶ್ಯ ನೀವು ನೋಡ್ತಾ ಇದೆ. ಬೆಂಕಿ ಹಚ್ಚುತ್ತಾ ಇರೋದು, ಆ ನಂತರ ಕಾರು ಹೊತ್ತಿ ಉರಿತಾ ಇರೋದು. ಇಡೀ ಕಾರ್ ಹೇಗಾಗಿದೆ ನೋಡಿ, ಮೂರನೇ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಖಾಲಿ ನಿವೇಶನದ ವಿಚಾರಕ್ಕೆ ಕಿರಿಕ್ ನಡೆದಿದ್ದು ಮನೆಯ ಮುಂದೆ ನಿಲ್ಲಿಸಿರ್ತಕ್ಕಂಥ ಕಾರಿಗೆ ಕಿಡಿಗೇಡಿಯೊಬ್ಬ ಬೆಂಕಿ ಹಚ್ಚಿರ್ತಕ್ಕಂಥ ಘಟನೆ ಬೀದರ್ನ ಶಿವನಗರದಲ್ಲಿ ನಡೆದಿರ್ತಕ್ಕಂಥದ್ದು. ನಾವೀಗ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ. ರಮೇಶ್ ಗಾಯಕ್ವಾಡ್ ಎಂಬ ಒಬ್ಬ ವ್ಯಕ್ತಿಗೆ ಸೇರಿರ್ತಕ್ಕಂಥ ಒಂದು ಈ ಕಾರು ಇದು. ಮೊನ್ನೆ ಮಧ್ಯರಾತ್ರಿ 1:15 ಸುಮಾರಿಗೆ ಸುದರ್ಶನ್ ಎಂಬ ಒಬ್ಬ ಕಿಡಿಗೇಡಿ ಈ ಒಂದು ಮನೆಗೆ ಒಳಗೆ ನುಗ್ಗಿರ್ತಕ್ಕಂಥದ್ದು. ಅಂದರೆ ಹೊರಗಡೆಯಿಂದ ಪೆಟ್ರೋಲನ್ನು ತೆಗೆದುಕೊಂಡು ಬಂದು ಈ ಒಂದು ಕಾರನ್ನು ಬೆಂಕಿ ಹಚ್ಚಿರ್ತಕ್ಕಂಥದ್ದು. ಏನೋ ಬೆಂಕಿ ಹಚ್ಚಿರುವ ಒಂದು ಪರಿಣಾಮ ಈ ಒಂದು ಕಾರು ದಗದಗನೆ ಒತ್ತಿ ಉರಿದು ಸಂಪೂರ್ಣವಾಗಿ ಎಲ್ಲವೂ ಕೂಡ ಈಗ ಜಖಂಗೊಂಡಿರ್ತಕ್ಕಂಥದ್ದು. ಸುಟ್ಟು ಕೂಡ ಆ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ಇರ್ತಕ್ಕಂಥ. ಯಾಕಂದರೆ ಸುದರ್ಶನ್ ಹಾಗೂ ರಮೇಶ್ ಗಾಯಕ್ವಾಡ್ ನಡುವೆ ಒಂದು ಖಾಲಿ ಸೈಟ್ನ ವಿಚಾರಕ್ಕೆ ಹಲವು ವರ್ಷಗಳಿಂದ ಕೂಡ ಈಗ ತಗಾದೆ ಇರ್ತಕ್ಕಂಥದ್ದು. ಇದು ಈ ಒಂದು ಖಾಲಿ ಸೈಟ್ನ ಒಂದು ಕೇಸ್ ಕೂಡ ಈಗಾಗಲೇ ಕೋರ್ಟ್ ಮೆಟ್ಲೆ ಇರ್ತಕ್ಕಂಥದ್ದು, ವಿಚಾರಣಾ ಹಂತದಲ್ಲಿ ಕೂಡ ಇರ್ತಕ್ಕಂಥದ್ದು. ಇದರ ನಡುವೆ ಈಗ ಕೋಪಗೊಂಡಿರ್ತಕ್ಕಂಥ ಸುದರ್ಶನ್ ಮಧ್ಯರಾತ್ರಿಯಲ್ಲಿ ರಮೇಶ್ ಗಾಯಕ್ವಾಡ್ ಅವರ ಮನೆಗೆ ಎಂಟ್ರಿ ಕೊಟ್ಟು ಈ ರೀತಿಯಾಗಿರ್ತಕ್ಕಂಥ ಅವರಿಗೆ ಸೇರಿರ್ತಕ್ಕಂಥ ಕಾರನ್ನು ಈಗ ಸುಟ್ಟು ಹಾಕಿರ್ತಕ್ಕಂಥದ್ದು. ಇದರಿಂದಾಗಿ ಸಂಪೂರ್ಣವಾಗಿ ಈ ಒಂದು ಕಾರು ಸುಟ್ಟು ಆಗಿರ್ತಕ್ಕಂಥದ್ದು. ಒಂದು ಕೂಡ ಅಂದರೆ ಒಳಗಡೆ ಹಲವು ರೀತಿಯಿಂದ ಕೂಡ ಜಖಮಾಗಿರ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ದುಷ್ಕೃತ್ಯವನ್ನು ಈಗಾಗಲೇ ಏನು ರಮೇಶ್ ಗಾಯಕ್ವಾಡ್ ಅವರ ಮನೆ ಮುಂದೆ ಇರ್ತಕ್ಕಂಥ ಈ ಒಂದು CC ಕ್ಯಾಮ್ರಾದಲ್ಲಿ ಕೂಡ ಎಲ್ಲವೂ ಕೂಡ ಸೆರೆಯಾಗಿರ್ತಕ್ಕಂಥದ್ದು. ಇದರಿಂದಾಗಿ ಇದಲ್ಲದೆ ಸುದರ್ಶನ್ ಇಲ್ಲಿ ಮನೆ ಮುಂಭಾಗದಲ್ಲಿ ಇದ್ದಂಥ ಹಲವು ಕುರ್ಚಿಗಳಿರ್ಬೋದು, ಬೇರೆ ಬೇರೆ ವಸ್ತುಗಳು ಅವೆಲ್ಲವನ್ನು ಕೂಡ ಈಗಾಗಲೇ ಬಿಸಾಡಿ ಸಾಕಷ್ಟು ಕೂಡ ಹಾನಿಯನ್ನು ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಏನು ರಮೇಶ್ ಗಾಯಕ್ವಾಡ್ ಹಾಗೂ ಸುದರ್ಶನ್ ನಡುವೆ ಹಲವು ವರ್ಷಗಳಿಂದ ಹಳೆ ದ್ವೇಷ ಹಾಗೂ ಈ ಒಂದು ಖಾಲಿ ಸೈಟ್ನ ವಿಚಾರಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಈ ಒಂದು ಮನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿರ್ತಕ್ಕಂಥ ರಾಜು ಅವರಿದ್ದಾರೆ, ಅವ್ರು ಮಾತಾಡ್ತೀನಿ. ಸರ್, ಈಗ ಎಷ್ಟು ಗಂಟೆಯಲ್ಲಿ ಈ ಒಂದು ಘಟನೆ ಆಯಿತು, ಯಾರು ಬಂದಿದ್ರು, ಯಾವೆಲ್ಲ ರೀತಿಯಿಂದ ಈ ಒಂದು ಕಾರಿಗೆ ಬೆಂಕಿ ಹಚ್ಚರು, ಏನೆಲ್ಲ ಹಾನಿ ಮಾಡಿದ್ರು ಅಂತ? ಹಾಂ ಸರ್, ರಾತ್ರಿ ಸುಮಾರು 1:15 ತಾಸಿಗೆ ಬಂದಿದ್ದರು. ಈಗ ಸುದರ್ಶನ್ ಬ್ರದರ್ ಅಂತ ಹೆಸರು. ಅವರು ಫುಲ್ ಎಣ್ಣೆ ಕುಡಿದು ಬಂದು ಕಡೆ ನಮ್ಮ ಶೆಟ್ರ್ ಅದೆಲ್ಲ ಡ್ಯಾಮೇಜ್ ಮಾಡಿ ಒಳಗಡೆ ಬಂದು ಚೇರೆಲ್ಲ ಡ್ಯಾಮೇಜ್ ಮಾಡಿಕ್ಕಿದ್ದಾರೆ, ಗಿಡ ಮುರಿದಾಕಿದ್ದಾರೆ, ಕಾರಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಆಮೇಲೆ ನಾವೆಲ್ಲ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿ, ನಾನು ಹೈದ್ರಾಬಾದಲ್ಲಿದ್ದೆ, ನಮ್ಮ ಫ್ಯಾಮಿಲಿ ಚೆಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.